ಗಣ್ಯರಾಗಿರುವ ಮುಖ್ಯ ಅತಿಥಿಗಳೇ, ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಉಪನ್ಯಾಸಕರೇ, ಶಿಕ್ಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತ ಸಹಪಾಠಿಗಳೇ, ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಕರುನಾಡು ನಮ್ಮ ಹೆಮ್ಮೆಯ ನಾಡು, ಕನ್ನಡ ನಮ್ಮ ಮಾತೃಭಾಷೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವುದರ ಮೂಲಕ ಕನ್ನಡಾಂಬೆಗೆ ತಮ್ಮ ಗೌರವವನ್ನು ಮತ್ತು ಭಾಷಾ ಅಭಿಮಾನವನ್ನು ಇಲ್ಲಿ ಮೊಳಗಿಸುತ್ತಿದ್ದೇವೆ. ಶಾಲಾ ಕಾಲೇಜುಗಳಲ್ಲಿ, ಸಮುದಾಯಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಕಾವೇರಿಯಿಂದ ಗೋದಾವರಿಯವರೆಗೂ ಹಬ್ಬಿದ ನಾಡು ನಮ್ಮ ಕನ್ನಡ ಎಂದು ಕವಿ ರಾಜ ಮಾರ್ಗಕಾರ ತನ್ನ ಗ್ರಂಥದಲ್ಲಿ ಕ್ರಿಸ್ತಶಕ 850ರಲ್ಲಿಯೇ ಉಲ್ಲೇಖಿಸಿದ್ದಾನೆ. ಅಂದರೆ ನಮ್ಮ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿತ್ತು. ಆಗಿನ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಇವು ಪ್ರೆಸಿಡೆನ್ಸಿ ಸರ್ಕಾರಗಳೆಂದು ಹೊರಹೊಮ್ಮಿದವು. ಮೈಸೂರು ಪ್ರೆಸಿಡೆನ್ಸಿ, ಮುಂಬೈ ಪ್ರೆಸಿಡೆನ್ಸಿ, ಹೈದರಾಬಾದ್ ಕರ್ನಾಟಕ ಪ್ರೆಸಿಡೆನ್ಸಿಗಳೆಂದು ಹೊರಹೊಮ್ಮಿದವು. ಆದರೆ ನವೆಂಬರ್ 1, 1956ರಲ್ಲಿ ಇವುಗಳೆಲ್ಲವೂ ಸಹ ಒಂದಾದವು. ಕನ್ನಡ ಮಾತನಾಡುವ ಜನರಿರುವ ಪ್ರದೇಶವನ್ನು ಮೈಸೂರು ರಾಜ್ಯವೆಂದು ವಿಂಗಡಣೆ ಮಾಡಲಾಯಿತು. 1905ರಲ್ಲಿ ಕನ್ನಡದ ಕುಲಪುರೋಹಿತರಾದಂತಹ ಆಲೂರು ವೆಂಕಟರಾವ್ ಇವರು ಕನ್ನಡದ ಏಕೀಕರಣದ ಚಳುವಳಿಯನ್ನು ಪ್ರಾರಂಭಿಸುತ್ತಾರೆ. 1950ರಲ್ಲಿ ನಮ್ಮ ಭಾರತ ಗಣರಾಜ್ಯವಾದಂತಹ ದಿನ. ವಿವಿಧ ಭಾಷೆಗಳ ಆಧಾರದ ಮೇಲೆ ಹಲವಾರು ಪ್ರದೇಶಗಳನ್ನು ವಿಂಗಡಣೆ ಮಾಡುತ್ತಾ ಹೋಗುತ್ತಾರೆ. ಅದರಲ್ಲಿ ನಮ್ಮ ಮೈಸೂರು ರಾಜ್ಯವೂ ಕೂಡ ಒಂದು. ನವೆಂಬರ್ 1, 1956ರಲ್ಲಿ ಕನ್ನಡ ಮಾತನಾಡುವ ಜನರಿಗೋಸ್ಕರ ಕನ್ನಡದ ಉದಯದ ಹಿನ್ನೆಲೆಯನ್ನು ಹೇಳುವುದಕ್ಕಾಗಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಎಂ ರಾಮಮೂರ್ತಿ ಇವರು ಚಳುವಳಿಯ ಹೋರಾಟಗಾರ. ಇವರು ನಮ್ಮ ಕನ್ನಡದ ಬಾವುಟ, ಕೆಂಪು ಮತ್ತು ಹಳದಿ ಬಾವುಟವನ್ನು ಮೊದಲು ತಯಾರಿಸಿ ಬಳಸಿದ್ದರು. ಆದ್ದರಿಂದ ನಮ್ಮ ರಾಷ್ಟ್ರ ಮತ್ತು ರಾಜ್ಯಗಳಲ್ಲಿ ಇನ್ನೂ ಕೂಡ ರಾರಾಜಿಸುತ್ತಿದೆ ಎಂದು ಹೇಳಬಹುದು. 1973ರಲ್ಲಿ ನಮ್ಮ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯವೆಂದು ಮರು ನಾಮಕರಣಗೊಂಡಂತಹ ವರ್ಷ. ಮತ್ತು ನಮ್ಮ ಡಿ ದೇವರಾಜ ಅರಸುರವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದರು. ಉದಯದ ಈ ಚೆಲುವ ಕನ್ನಡ ನಾಡನ್ನು ಮತ್ತು ನಮ್ಮ ನಾಡಿಗಾಗಿ ಮಡಿದ ಹಲವಾರು ಮಹಾತ್ಮರನ್ನು ನೆನೆದುಕೊಳ್ಳುವಂತಹ ದಿನ ಈ ಸುದಿನ ನಮ್ಮದಾಗಿದೆ. ಹಲವಾರು ಜನ ಹಲವಾರು ರೀತಿಯಲ್ಲಿ ಕನ್ನಡದ ಅಭಿಮಾನವನ್ನು ಇಲ್ಲಿ ಮೊಳಗಿಸುತ್ತಾರೆ. ಅಂತಹ ಸುದಿನ ನಮ್ಮ ದಿನ ಆಗಿದೆ ಎನ್ನುವುದು. ಅಂದರೆ ನಮ್ಮ ಕನ್ನಡ ತಾಯಿಯನ್ನು ನೆನೆದುಕೊಳ್ಳುವಂತಹ ದಿನ. ನಮ್ಮ ಕನ್ನಡ ತಾಯಿಗೆ ಯಾವಾಗಲೂ ನಾವು ಮಣಿಯೋಣ ಎಂದು ಹೇಳುತ್ತಾ ಮತ್ತು ನಮ್ಮ ಕನ್ನಡದ ಕೀರ್ತಿ ಪತಾಕೆಯನ್ನು ಎತ್ತಿ ಆರಿಸೋಣ. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹೇಳುತ್ತಾ ನನ್ನ ಈ ಪುಟ್ಟಣ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.